ಹಾ ಅಮ್ಮ, ನಾನು ರೆಡಿ ಇದ್ದೀನಿ. ನನ್ನ ಬಂಗಾರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತೇನಮ್ಮ. ಈಗ ನನ್ನ ಮಗಳು ಮುಖದಲ್ಲಿ ಮದುವೆ ಕಳೆ ಎದ್ದು ಕಾಣಿಸ್ತಾ ಇದೆ. ಹೋಗಮ್ಮ. ಏನಮ್ಮ, ಮದುವೆ ಚೌಟ್ರಿಗೆ ಹೊರಟಿದ್ದೀವಿ. ಇವತ್ತು ನಿನ್ನ ಮದುವೆ ಆಗೋಗುತ್ತೆ. ಇನ್ನು ನಾಚ್ಕೋತಿದ್ಯಲ್ಲ. ಇರ್ಲಿ ಬಿಡು. ರಮ್ಯಾ, ನೀನ್ ರೆಡಿನಾ? ಹಾ ಅಮ್ಮ, ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ. ನೀನು ಲಕ್ಷಣವಾಗಿ ಕಾಣಿಸ್ತಾ ಇದ್ಯಾ ನೋಡು. ಅದ್ಯಾವುದೋ ಗೌನ್ ಹಾಕೋತೀನಿ ಅಂತ ಹೊರಟಿದ್ದೆ. ನಿನಗೆ ಅಂತ ನಾನು ಈ ಬಟ್ಟೆ ತಗೊಬಂದಿದ್ದು ಸರಿ ಹೋಯ್ತು. ಈಗ ಅದನ್ನ ಹಾಕೊಂಡಿದ್ದಿದ್ರೆ ಏನ್ ಕತೆ. ಈಗ ನೋಡು, ಒಂದು ಕಳೆ ಬಂದಿದೆ ನಿನಗೂನು. ಹೋಗಮ್ಮ. ಯಾವ್ದೋ ಒಂದು ಪರವಾಗಿಲ್ಲ, ಸುಮಾರಾಗೆ ಇದೆ. ಗೌರಮ್ಮನ್ ತರ ಏನ್ ಕಾಣಿಸ್ತಿಲ್ಲ ನಾನು. ಹುಚ್ಚುಡುಗಿ, ಹೋಗ್ಲಿ ಬಿಡು. ಮತ್ತೆ ನೀನು ಬಟ್ಟೆಗಳೆಲ್ಲ ಜೋಡಿಸ್ಕೊಂಡಿದ್ಯಾ ತಾನೆ? ಚೌಟ್ರಿಗೆ ಹೋದ್ಮೇಲೆ ಬಿಟ್ಟು ಬಂದೆ, ಹಾಗೆ ಹೀಗೆ ಹೋಗಿ ತಗೊಂಡ್ಬರ್ಬೇಕು ಅಂತ ಕತೆಗಳು ಹೇಳ್ಬಿಡ. ಆಮೇಲೆ ಚೌಟ್ರೇನ್ ಇಲ್ಲೇ ಇಲ್ಲ ಮನೆ ಪಕ್ಕದಲ್ಲಿ. ಬಿಡಮ್ಮ, ಆಯ್ತು, ಎಲ್ಲ ಎತ್ಕೊಂಡಿದ್ದೀನಿ ಬಿಡು. ಮಗಳೇ ಕಾವ್ಯ, ನಿಂದೆಲ್ಲ ನಾನು ಎತ್ಕೊಂಡಿದ್ದೀನಿ ಕಣಮ್ಮ. ಭಾರತಿ, ಆಯ್ತಾ ಎಲ್ಲ? ನಾವು ಹೊರಡೋಣ. ಗಂಡಿನ ಕಡೆಯವರು ಫೋನ್ ಮಾಡಿದ್ರು, ಅವರು ಇನ್ನೇನು ಹೊರಡ್ತಾ ಇದಾರಂತೆ. ಹಾ ರೀ, ನಾವು ರೆಡಿ ಇದೀವಿ. ಹೂನಪ್ಪ, ನಾವು ರೆಡಿ ಇದೀವಿ. ಇಲ್ಲಿಂದ ಹೋಗೋಷ್ಟರಲ್ಲಿ 1 ಗಂಟೆ 1.5 ಗಂಟೆ ಬೇಕಲ್ವಾ? ಅಷ್ಟರಲ್ಲಿ ಅವ್ರು ಬಂದಿದ್ರೆ ಸಾಕು. ಹೂನ್ ಹೇಳಮ್ಮ, ಅವ್ರು ಬರ್ತಾರೆ. ನಾವು ಮುಂಚೆ ಹೋಗಿರ್ಬೇಕಲ್ಲ. ಪೂಜಾರಿಗೆಲ್ಲ ಬರೋದಕ್ಕೆ ಹೇಳಿದೀನಿ. ನಮ್ ಸಂಬಂಧಿಕರಲ್ಲೇ ಬಂದಿರ್ತಾರೆ ಇಷ್ಟೊತ್ತಿಗೆ. ಚೌಟ್ರಿ ಓಪನ್ ಮಾಡಿರಿ, ಸಂಬಂಧಿಕರೆಲ್ಲ ಅಲ್ಲಿಗೆ ಬರ್ತಾರೆ ಅಂತ ಹೇಳಿದ್ದೆ. ಎಲ್ಲ ಕಾಯ್ತಿರ್ತಾರೆ. ನಾವು ಹೊರಟ್ಬಿಟ್ರೆ ಅಲ್ಲಿ ಹೋದ್ಮೇಲೆ ಅದು ಇದು ಶಾಸ್ತ್ರ ಇರುತ್ತಲ್ಲಮ್ಮ, ಎಲ್ಲ ಮುಗಿಸ್ಕೊಂತಿರೋಣ. ಆಮೇಲೆ ಗಂಡಿನ ಕಡೆಯವ್ರು ಬರ್ತಾರೆ. ಮುಹೂರ್ತ ಮೀರೋದಕ್ಕಿಂತ ಮುಂಚೆಗೆ ಗಂಡು ಬಂದ್ರೆ ಸಾಕು. ನೋಡಪ್ಪ, ಹುಷಾರು. ಆಮೇಲೆ ಮುಹೂರ್ತ ಮೀರೋದ್ಮೇಲೆ ಬಂದ್ರೆ ಕಷ್ಟ ಗಂಡು. ತರ್ಲೆ, ಸುಮ್ಮನಿರು ನೀನು. ಹಾಗೆಲ್ಲ ಏನ್ ಆಗೋದಿಲ್ಲ. ನಡಿಯಮ್ಮ ಕಾವ್ಯ, ಅಪ್ಪನ ಫ್ರೆಂಡ್ದು ಕಾರ್ ಇಸ್ಕೊಂಡ್ ಬಂದಿದ್ದಾರೆ. ನಾವಿಲ್ಲಿಂದ ಕಾರಲ್ಲೇ ಹೊರಡೋಣ. ಸರಿ ಅಮ್ಮ. ಅಣ್ಣಂದು ನಂದು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದೀನಿ. ಚೌಟ್ರಿ 2 ಜೊತೆ ಸಾಕಾಗುತ್ತೆ. ಅಣ್ಣ ರೆಡಿನಾ? ನಾನ್ ರೆಡಿ ಅಣ್ಣ. ಹಾ ಅಮ್ಮ ಕಾವೇರಿ, ಬಂದೆ ಇರಮ್ಮ. ರೆಡಿನೇನಮ್ಮ? ಹಾ ಅಣ್ಣ, ಸೀರೆ ಉಟ್ಕೊಂಡೆ. ಅಮ್ಮನ ಸೀರೆ ಇತ್ತಲ್ಲ, ಅದನ್ನೇ ಉಟ್ಕೊಂಡೆ ಅಣ್ಣ. ಹೂನಮ್ಮ, ಅಮ್ಮನ ಥರನೇ ಕಾಣಿಸ್ತಾ ಇದೆಯಾ. ಅಮ್ಮ ಕಾವೇರಿ, ಬೇಜಾರು ಮಾಡ್ಕೋಬೇಡ ಕಣಮ್ಮ. ಮದುವೆಗೆ ನಿನಗೇನು ಬಟ್ಟೆ ತೆಕ್ಕೊಡೋಕ್ಕಾಗಲಿಲ್ಲ. ಒಂದು ಫಂಕ್ಷನ್ಗೆ ಒಂದು ಜೊತೆ ಬಟ್ಟೆ ತೆಕ್ಕೊಡೋಕ್ಕಾಗ್ದಂಗೆ ಆಗೋದ್ನಲ್ಲ. ನಾನು ಎಂತ ಅಣ್ಣ, ನಾನು ಹೇಳ್ದೆ ನಿನಗೆ, ಕಬ್ಬು ಮಾರಿರೋ ದುಡ್ಡಲ್ಲಿ ಒಂದು ಜೊತೆ ಬಟ್ಟೆ ತಗೊಳ್ಳಮ್ಮ, ಕೊಡಿಸ್ತೀನಿ ಅಂತ. ನೀನೇ ಬೇಡ ಅಂತ ಅಂತೀಯಲ್ಲಮ್ಮ. ಅಣ್ಣ ಬೇಡ ಅಣ್ಣ, ಈ ಬಟ್ಟೆಗೆಲ್ಲ ದುಡ್ಡನ್ನ ಇಡಬೇಡ. ಸುಮಾರು ಅಂತ ಅಂದ್ರೂ ಒಂದು ಸೀರೆಗೆ ಒಂದು 2 ರಿಂದ 3 ಸಾವಿರ ರೂಪಾಯಿ ಬೇಕಾಗುತ್ತೆ. ಅದೇ 3 ಸಾವಿರ ರೂಪಾಯಿ ಇದ್ರೆ ನಮಗೆ 2 ತಿಂಗಳು ಮನೆ ಖರ್ಚಿಗಾಗುತ್ತಲ್ವಾ ಅಣ್ಣ? ನೀನು ಹೇಳೋದು ಸರಿನೇ ಕಣಮ್ಮ. ಯೋಚನೆ ಮಾಡ್ಬಿಡಮ್ಮ ಕಾವೇರಿ, ಆದಷ್ಟು ಬೇಗ ಈ ಕಷ್ಟಗಳೆಲ್ಲ ಹೋಗುತ್ತೆ. ಗೊತ್ತಣ್ಣ, ನನಗೆ ಹೋಗುತ್ತೆ. ನಾವು ಅಲ್ಲಿವರೆಗೂ ಕಾಯೋಣ. ನೋಡೋಣ, ನನಗೇನು ಬೇಜಾರಿಲ್ಲ ನೀನು ನನಗೆ ಬಟ್ಟೆ ತಂದ್ಕೊಟ್ಟಿಲ್ಲ ಅಂತ. ಎಷ್ಟೋ ಸರಿ ನೀನು ನನಗೆ ನಾನು ಕೇಳ್ದೇನೆ ಎಲ್ಲ ಕೊಡಿಸಿದ್ಯಾ. ಆದರೆ ನೀನು ಮಾತ್ರ ಏನು ತಗೊಳ್ಳೋದೇ ಇಲ್ಲ ಅಣ್ಣ. ನಿನ್ನ ಹತ್ರ ಇರೋದು 5 ಜೊತೆ ಬಟ್ಟೆ. ನನಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತಾ ಅಣ್ಣ? ಹಾಕೊಂಡಿದ್ದೆ ಹಾಕೋತಾ ಇರ್ತೀಯ. ನಿನ್ನ ಫ್ರೆಂಡ್ ಮದುವೆ ಅಣ್ಣ, ನೀನು ಹೊಸ ಬಟ್ಟೆ ತಗೊಂಡ್ಯಾ ಹೇಳು? ಹಂಗಲ್ಲಮ್ಮ ಕಾವೇರಿ, ನಮ್ದೆಂಗೋ ಗಂಡಸ್ರು ನಡೆಯುತ್ತೆ ಬಿಡು. ಇರ್ಲಿ ಅಣ್ಣ, ಪರವಾಗಿಲ್ಲ. ರಾಮು, ರಾಮು, ಓ ಕುಮಾರ ಬಾರೋ. ಇದೇನೋ ಕುಮಾರ, ಹಿಂಗೆಲ್ಲ ಬರಬಾರ್ದು ಕಣೋ. ಮದುವೆ ಗಂಡು ನೀನು, ದೃಷ್ಟಿ ಆಗಲ್ವಾ ನಿನಗೆ? ಬಿಡ, ಏನ್ ದೃಷ್ಟಿನೋ ಏನೋ. ಅದು ಸರಿ, ನೀನ್ ಯಾಕೋ ಈ ಬಟ್ಟೆಲಿದ್ಯಾ? ಬಟ್ಟೆ ತಗೊಳ್ಳಿಲ್ವಾ? ಇಲ್ಲ ಬಿಡ, ಏನಕ್ಕೋ ಬಟ್ಟೆ, ಯಾವುದೋ ಒಂದು ಬಟ್ಟೆ. ಇಲ್ಲಿ ಮದುವೆ ಗಂಡು ನೀನು ಹೊಸ ಹೊಸ ಬಟ್ಟೆಗಳನ್ನೇ ಹಾಕೋಬೇಕು. ನಮ್ದು ಹೆಂಗೋ ನಡೆಯುತ್ತೆ ಬಿಡೋ. ಒಳ್ಳೆ ರಾಮು ನೀನು. ನನಗೆ ಗೊತ್ತು ಕಣೋ ರಾಮು, ನೀನ್ ಬಟ್ಟೆ ತಗೊಂಡಿರಲ್ಲ ಅಂತ. ಅದಕ್ಕೇನೆ ನಿನ್ಗೂ ನಿನ್ ತಂಗಿಗೂ ಸೇರಿಸಿ ಬಟ್ಟೆ ನಾನೇ ತಗೊಂಡಿದ್ದೀನಿ. ಬಟ್ಟೆನಾ? ನಮೀಗ? ಕುಮಾರ, ಯಾಕೋ ತಗೊಳಕ್ ಹೋದೆ? ಈ ರಾಮು, ನನಗೇನು ಗೊತ್ತಿಲ್ವೇನೋ ನೀನು ತಗೊಂಡಿರಲ್ಲ ಅಂತ. ನಿನ್ನ ಪರಿಸ್ಥಿತಿ ನನಗೆ ಗೊತ್ತು. ಫ್ರೆಂಡ್ ಆಗಿ ನಾನು ಇಷ್ಟು ಮಾಡೋಕ್ಕಾಗಲ್ವೇನೋ? ನಾನು ಕರ್ದಾಗೆಲ್ಲ ಎಸತಿ ಬಂದಿದ್ಯಾ ನೀನು? ಅದು ನಿನ್ನ ಕೆಲಸಗಳನ್ನೆಲ್ಲ ಬಿಟ್ಟು ನನ್ನ ಜೊತೆ ಬಂದಿದ್ಯಾ. ನೀನು ನನಗೆ ಅಷ್ಟೊಂದು ಮರ್ಯಾದೆ ಕೊಡುವಾಗ ನಾನು ನಿನ್ನ ಜೊತೆ ಬಟ್ಟೆ ಕೊಡ್ಸೋಕ್ಕಾಗಲ್ವೇನೋ? ಇವಾಗ ನನ್ನ ಜಾಗದಲ್ಲಿ ನೀನೇ ಇದ್ದಿದ್ರೆ, ನಿನ್ನ ಜಾಗದಲ್ಲಿ ನಾನು ಇದ್ದಿದ್ರೆ ನೀನು ಮಾಡ್ತಿದ್ದೋ ಇಲ್ವಾ ಹೇಳೋ? ಅದು ಬೇರೆ ಪ್ರಶ್ನೆ ಕಣೋ. ಅಂದ್ರೂ ನೀನು ಯಾಕೆ ಇಷ್ಟೊಂದು ತೊಂದರೆ ತೊಗೊಳಕ್ ಹೋದೆ? ಹೆಂಗೋ ಇವತ್ತೊಂದಿನ ಮದುವೆ ಅಲ್ವಾ, ಹೆಂಗೋ ನಡೀತಿತ್ತು ನಮ್ಮದು. ಇರ್ಲಿ ಕಣ, ಪರವಾಗಿಲ್ಲ. ನಿನ್ನ ಈ ರೀತಿ ಎಲ್ಲ ಫಂಕ್ಷನ್ ಅಲ್ಲಿ ನೋಡೋದು ನನ್ಗೊಂಥರ ಬೇಜಾರಾಗುತ್ತೆ ಕಣ. ನೀನ್ ಇವಾಗ ತಗೋ, ಇದನ್ನ ಹಾಕೊಂಡು ರೆಡಿ ಆಗ್ರಿ ಇಬ್ರು. ಬೇಡ ಕಣೋ. ತಗೊಳ್ಳೋ ರಾಮು. ಹೇಳಮ್ಮ ಕಾವೇರಿ, ನೀನೊಂದು ಸ್ವಲ್ಪ. ಅಣ್ಣ ಅಂದ್ರೂ ಯಾಕೆ ತೊಂದರೆ ತಗೊಳಕ್ ಹೋದ್ರಿ ಅಣ್ಣ? ನೋಡಿ, ಇದು ನಮ್ಮ ಅಮ್ಮನ ಸೀರೆ, ರೇಷ್ಮೆ ಸೀರೆನೇ ಇದು. ನಾನು ಇದನ್ನೇ ಹಾಕೊಂಡಿದ್ದೆ. ಅಮ್ಮ ಕಾವೇರಿ, ನಾನೇನು ಹೊರಗಡೆ ಮಾಡ್ಕೊಂಡಿದ್ದೀನಮ್ಮ. ಬಾಯಿ ತುಂಬಾ ಕುಮಾರಣ್ಣ ಅಂತ ಕರೀತ್ಯಾ. ಇಷ್ಟೇ ನಾನು ನಿನ್ ಮರ್ಯಾದೆ ಕೊಡೋದು? ಹಾಗಿದ್ರೆ ಮುಂದೆ ಒಂದು ಒಳಗಡೆ ಒಂದು. ಹಾಗಿದ್ರೆ ಸುಮ್ಮನೆ ಮಾತಿಗೆ ಅಷ್ಟೇ ನೀನು ಅಣ್ಣ ಅಂತ ಹೇಳೋದು. ನಾನು ಹೊರಗಡೆನೇ ಹಂಗಿದ್ರೆ. ಅಯ್ಯೋ ಕುಮಾರಣ್ಣ, ನಿಜವಾಗ್ಲೂ ಖಂಡಿತ ನನ್ನ ಮನ್ಸಲ್ಲಿ ಹಾಗಿಲ್ಲ. ನಮ್ಮ ಅಣ್ಣ ಹೇಗೋ ನೀವು ಹಾಗೆ. ನಮ್ಮ ಅಣ್ಣನ ಫ್ರೆಂಡು ನೀವು. ನಿಮ್ಮನ್ನ ನಾನು ಹೊರಗಡೆ ತರ ನೋಡ್ತೀನ? ಆದ್ರೂ ಕುಮಾರಣ್ಣ, ನಮ್ಮ ಅಣ್ಣ ಇಸ್ಕೊಂಡ್ರೆ ನಂದೇನು ಅಭ್ಯಂತರ ಇಲ್ಲ. ನೋಡು ರಾಮು, ನಿನ್ ತಂಗಿದೀನ ಅಭ್ಯಂತರ ಇಲ್ಲ. ನೀನ್ ತಗೋ ಸುಮ್ಮನೆ. ಇಲ್ಲಾಂದ್ರೆ ನಮ್ಮ ಫ್ರೆಂಡ್ಶಿಪ್ ಮೇಲೆ ಆಣೆ ನೋಡು. ಲೋ ಕುಮಾರ, ಫ್ರೆಂಡ್ಶಿಪ್ ಮೇಲೆ ಆಣೆ ಇಟ್ಟು ನೋಡು, ಎಂತ ಕೆಲಸ ಮಾಡ್ತೀಯ ನೀನು? ಆಯ್ತು ಕೊಡಪ್ಪ. ಸರಿ, ಇಬ್ರು ರೆಡಿ ಆಗ್ಬಿಡಿ. ನಾನು ಅಲ್ಲಿ ಹೊರಗಡೆ ಕಾಯ್ತಾ ಇರ್ತೀನಿ. ನಮ್ಮ ಗಾಡಿನಲ್ಲಿ ಹೋಗೋಣ. ಏನಮ್ಮ ಕಾವೇರಿ, ಬೇಗ ರೆಡಿ ಆಗ್ಬಿಡಮ್ಮ. ಹಾ ಸರಿ ಕುಮಾರಣ್ಣ. ಅಣ್ಣ, ಕುಮಾರಣ್ಣ ಅವ್ರು ಯಾವ ಥರದ ಬಟ್ಟೆ ಹಾಕೊಂಡಿದ್ರು ನಿಮಗೂ ಅದೇ ಥರ ಕೊಟ್ಟಿದ್ದಾರಲ್ಲ ಅಣ್ಣ? ಹೂನಮ್ಮ, ನನ್ನ ದೋಸ್ತ್ ಅಂದರೆ ಹಾಗೇನೆ. ರೇಷ್ಮೆ ಪಂಚೆ, ರೇಷ್ಮೆ ಶಲ್ಯ ಕೊಟ್ಟಿದ್ದಾನೆ. ಯಾಕೆ ಇಷ್ಟೊಂದೆಲ್ಲ ಖರ್ಚು ಮಾಡ್ತಾನೋ? ಅಣ್ಣ, ಕುಮಾರಣ್ಣಂಗೆ ನಿಮ್ಮ ಮೇಲೆ ತುಂಬ ವಿಶ್ವಾಸ. ನಿಮ್ಮ ಸ್ನೇಹ ಸದಾ ಹೀಗೆ ಇರಲಿ ಅಣ್ಣ. ಹೂನಮ್ಮ, ನಾನು ಅಷ್ಟೇ ದೇವ್ರ ಹತ್ರ ಅದನ್ನೇ ಕೇಳ್ಕೊಳ್ಳೋದು. ಅವ್ನು ಹೆಂಗೋ ಇವತ್ತು ಮದುವೆ,
ಅವ್ನ ಮದುವೆ ಆಗಿ ಅವನ ಹೆಂಡತಿ ಅವನು ಇಬ್ರು ಚೆನ್ನಾಗಿ ಅನ್ಯೋನ್ಯವಾಗಿರ್ಬೇಕು. ಹಂಗಂತ ನಾನು ದೇವರಲ್ಲಿ ಪ್ರತಿದಿನ ಕೇಳ್ಕೊತಿರ್ತೀನಿ. ನೋಡೋಣ, ನನಗೂ ರೇಷ್ಮೆ ಸೀರೆನೆ ತಂದಿದ್ದಾರಣ್ಣ, ಜೊತೆಗೆ ಈ ನೆಕ್ಲೆಸ್ ಮತ್ತೆ ಡಾಬ್ ಇತ್ತು ಅದರಲ್ಲಿ. ನೋಡಮ್ಮ ಅವನನ್ನ. ಕಾವೇರಿ, ಮದುವೆ ಮುಗಿದ್ಮೇಲೆ ಸೀರೆ ಬೇಕಾದ್ರೆ ನೀನು ಇಟ್ಕೋ, ಈ ನೆಕ್ಲೆಸು ಡಾಬುನ ವಾಪಸ್ ಕೊಟ್ಬಿಡೋಣ ಕಣಮ್ಮ. ಅಣ್ಣ, ಆದ್ರೆ ಇದು ಚಿನ್ನದಲ್ಲ. ಇರ್ಲಿ ಅಮ್ಮ, ಅಂದ್ರೂ ಬೇಡ. ಸರಿ ಅಣ್ಣ, ಆಯ್ತು. ಲೋ ರಾಮು, ಆಯ್ತೇನೋ, ಇಲ್ಲಿ ಕಾಯ್ತಾ ಇದೀವಿ ನಾವು. ಅಣ್ಣ, ಕುಮಾರಣ್ಣ ಕರಿತಾ ಇದಾರೆ. ಹಾ, ಬಾರಮ್ಮ ಹೋಗೋಣ. ಬರ್ರಿ ಬರ್ರಿ. ಭಾಗ್ಯ, ಬರ್ತಿ. ಮದ್ವೆನ ಜೋರಾಗಿ ಮಾಡ್ತಿದ್ಯಾ? ಮಗಳ ಮದ್ವೆನ ಮಾಡ್ಲೇಬೇಕಲ್ಲ ಭಾಗ್ಯ. ಮನೆ ಹತ್ರ ಬಂದಿದ್ದಂತೆ ಕಾರ್ಡ್ ಕೊಡೋದಕ್ಕೆ ನಮ್ಮ ಯಜಮಾನ್ರು ಹೇಳಿದ್ರು, ನಾನು ಹೊರಗಡೆ ಹೋಗಿದ್ದೆ. ಹೇಳಿದ್ರು, ಈಗ ಬಂದಿಯಲ್ಲ ಸದ್ಯ. ಬರ್ಲೇಬೇಕಲ್ಲಮ್ಮ, ನಾನು ನೀನು ಸ್ನೇಹಿತರಲ್ವಾ, ಬರ್ತಿದ್ರೆ ಹೆಂಗೇಳು. ಸರಿ ಸರಿ, ಕುತ್ಕೊಳ್ಳಿ, ಬನ್ನಿ. ಇವಳು ಯಾರು, ನಿನ್ ಸೊಸೆನಾ? ಬರ್ತಿ, ನನ್ ಸೊಸೆ. ನನ್ ಮಗ ಬರ್ಲಿಲ್ಲ, ಕೆಲ್ಸಕ್ಕೆ ಹೋಗಿದ್ದ, ಅದಕ್ಕೆ ನಾನು ನನ್ ಸೊಸೆ ಇಬ್ರು ಬಂದ್ವಿ. ಹೌದಾ, ಸರಿ ಆಯ್ತು, ಬನ್ನಿ ಕುತ್ಕೊಳ್ಳಿ. ಇಲ್ಲಿ ಇನ್ನು ಹುಡುಗನ ಕಡೆ ಬರ್ಲಿಲ್ವಾ? ಬರ್ತಾ ಇದಾರಂತೆ, ಇನ್ನು ಮುಹೂರ್ತಕ್ಕೆ 10 ನಿಮಿಷ ಇದೆ, ಅಷ್ಟ್ರಲ್ಲಿ ಬಂದ್ಬಿಡ್ತಾರೆ. ಓ ಹೌದಾ, ಸರಿ ಸರಿ ಸರಿ. ಹಾಗಿದ್ರೆ ಏನ್ ಇಷ್ಟೊಂದ್ ಜನ ಮದ್ವೆಲಿ ಇರ್ತಾರಲ್ಲ ನೆಂಟ್ರು. ಇಷ್ಟೊತ್ವರೆಗೂ ಅಲ್ಲೇ ಇದ್ದೆ, ಬಂದವನ್ನೆಲ್ಲ ಮಾತಾಡಿಸ್ತಾ ಇದ್ದೆ. ಇವಾಗ 10 ನಿಮಿಷ ಇದೆಯಲ್ಲ ಮುಹೂರ್ತಕ್ಕೆ, ಅದಕ್ಕೆ ಮಗಳ ಹತ್ರ ಇರೋಣ ಅಂತ ಬಂದೆ. ಓ ಹೌದಾ, ಇಲ್ಲಿ 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 ಇರು, ನಾವು ಹೋಗಲ್ಲಿ ಕುತ್ಕೊಳ್ತೀವಿ. ಸರಿ ಭಾಗ್ಯ, ಆಯ್ತು, ಕುತ್ಕೊಳ್ಳಿ ಅಲ್ಲಿ. ಭಾರತಿ, ಇನ್ನೂ ಏನಾದ್ರು ತರದಿದ್ಯಾ ನೋಡು. ಆಮೇಲೆ ಮದ್ವೆ ಟೈಮಲ್ಲಿ ತೊಂದರೆ ಆಗ್ಬಾರ್ದು. ಪುರೋಹಿತರ ಎಲ್ಲ ಕರೆಕ್ಟ್ ಆಗಿದೆ ತಾನೆ? ಎಲ್ಲ ಕರೆಕ್ಟ್ ಆಗಿ ಇದೆ. ಇನ್ನು 10 ನಿಮಿಷ ಇದೆ ನೋಡಿ ಮುಹೂರ್ತಕ್ಕೆ, ಅಷ್ಟ್ರಲ್ಲಿ ಬರ್ತಾರೋ ಹುಡುಗನ ಕಡೆಯವರು? ಬರ್ತಾರೆ ಬರ್ತಾರೆ. ಇಷ್ಟೊತ್ತಿಗೆ ಬರ್ಬೇಕಿತ್ತು, ಇನ್ನೂ ಬರ್ಲಿಲ್ವಲ್ಲ. ಏನಾದ್ರೂ ತೊಂದರೆ ಆಯ್ತಾ? ರೀ, ಇಲ್ಲ ಸುಮ್ಮನಿರಿ, ಹಾಗೆಲ್ಲ ಏನೂ ಆಗಿರೋದಿಲ್ಲ. ಬರ್ಬೇಕಲ್ಲ ಪಾಪ ಅವರು. ಇನ್ನು 10 ನಿಮಿಷ ಇದೆಯಲ್ಲ, ಏನಾಗಲ್ಲ ಬಿಡಿ, ಬರ್ತಾರೆ. ಅಲ್ಲಿ ನೋಡಿ, ಬರ್ತಾ ಇದಾರೆ. ಅವ್ರೇನ ಗಂಡಿನ ಕಡೆಯವರು? ಬಂದ್ರಿ ನೋಡ್ರಿ. ಬನ್ನಿ 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 ಬನ್ನಿ. ಬನ್ನಿ ಬನ್ನಿ ಬೀಗ್ರೆ. ನಾವು ಲೇಟ್ ಆಗ್ಬಿಡುತ್ತೇನೋ ಅಂತ ಅನ್ಕೊಂಡ್ವಿ. ಪುರೋಹಿತರು ಬೇರೆ 10 ನಿಮಿಷ ಇದೆ ಮುಹೂರ್ತಕ್ಕೆ ಅಂದ್ರಲ್ಲ, ಕರೆಕ್ಟಾಗಿ 10 ನಿಮಿಷದೊಳಗಡೆನೆ ಬಂದಿದ್ದೀರಾ. ಬರ್ತೀವ್ರೆ. ನಮ್ದು ಎಂತ ವಂಶ ಅಂತ ಅನ್ಕೊಂಡಿದ್ದೀರಾ? ಹಾಗೆಲ್ಲ ತಡ ಮಾಡೋ ವಂಶ ಅಲ್ಲ ನಮ್ದು. ಏನೋ ಒಂಚೂರು ಲೇಟ್ ಆಯ್ತು ಅಷ್ಟೇ. ಇನ್ನೂ 10 ನಿಮಿಷ ಬೇಗನೆ ಬರ್ತಿದ್ವಿ. ಸ್ವಲ್ಪ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಹೌದಾ, ಹೋಗ್ಲಿ ಬಿಡಿ. ಈಗ ಹುಷಾರಾಗಿ ಬಂದ್ರಲ್ಲ. ಬನ್ನಿ ಅಳಿ ಅಂದ್ರೆ, ಬನ್ನಿ ಕುತ್ಕೊಳ್ಳಿ. ನಂದು 5 ನಿಮಿಷ ಇದೆ ಮುಹೂರ್ತಕ್ಕೆ. ಬಾರಪ್ಪ, ನಂದು 5 ನಿಮಿಷ ಇದೆ, ಬನ್ನಿ. ರೀ, ಏನ್ರಿ ಇದು? ಮದುವೆ ಕಂಡು ಕುತ್ಕೊಳ್ಳೋ ಜಾಗದಲ್ಲಿ ಅವ್ರು ಯಾರೋ ಬೇರೆಯವ್ರು ಕುತ್ಕೋತಾ ಇದ್ದಾರೆ. ಹೌದಲ್ಲ ಭಾರತಿ, ಏನಿತ್ತು? ನನ್ಗೇನೋ ಅರ್ಥ ಆಗ್ತಿಲ್ವಲ್ಲ. ಅಲ್ಲ, ಅವತ್ ಬಂದಿದ್ ಮನೆಗೆ ಮದ್ವೆ ಗಂಡು ಅಲ್ಲಿದ್ದಾರಲ್ಲ, ಅವರಲ್ವಾ? ಅವ್ರ ಜೊತೆ ಇವ್ರು ಬಂದಿದ್ರು. ಇವರು ಅವ್ರ ಮಾವ ಅನ್ಕೊಂಡೆ ನಾನು. ಹೌದು ರೀ, ನಾನ್ ಕೂಡ ಹಂಗೆ ಅನ್ಕೊಂಡೆ. ಅಲ್ಲ, ಮದುವೆ ಗಂಡು ಹಂಗಿದ್ರೆ ಇವರ. ಅಮ್ಮ, ಏನಮ್ಮ ಇದು?